ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಈ ಟೈಮಲ್ಲಿ ಎಲ್ಲಿಗೆ ಹೋಗ್ತಿದ್ಯಾ? ಅದು ಏನೋ ದುಡ್ಡಿನ ತರ ಇದೆ ನೋಡಿ, ನೋಟಿನ ಕಟ್ಟು. ಆ ದುಡ್ಡು ಇವಳಿಗೆ ಸಿಗ್ದಿದ್ದಕ್ಕೆ ನಾನ್ ದೇವಸ್ಥಾನಕ್ಕೆ ಹೋಗ್ತೀನಿ, ಅಲ್ಲಿಗೆ ದುಡ್ಡು ತಂದು ಕೊಡಿ ಅಂತ ನನ್ನ ಹತ್ರ ಫೋನ್ ಮಾಡಿ ಹೇಳಿದ್ಲು. ಆ ದುಡ್ಡು ಕೊಡೋದಕ್ಕೋಸ್ಕರನೇ ನಾನ್ ಇಲ್ಲಿಗೆ ಬಂದಿದ್ದು. ಹಾಗೆ ಕೇಳಿದ ತಕ್ಷಣ ನಾನ್ ದುಡ್ಡು ಕೊಟ್ನಲ್ಲ ಅನ್ನೋ ಕೃತಜ್ಞತೆಗೆ ನಾನ್ ಕಾಲಿಗೆ ನಮಸ್ಕಾರ ಮಾಡ್ತಿದ್ದಾಗ ನೀನ್ ಇಲ್ಲಿಗೆ ಬಂದಿದ್ದು. ಸುಳ್ಳು, ಎಲ್ಲ ಸುಳ್ಳು. ದಯವಿಟ್ಟು ಅವ್ರ ಮಾತು ನಂಬೇಡಿ, ಇದೆಲ್ಲ ಸುಳ್ಳು, ಇದೆಲ್ಲ ಕಟ್ಟುಕತೆ. ಅವ್ನು ನಿನಗೆ ಫೋನ್ ಮಾಡಿದ್ದು ಕೂಡ ಸುಳ್ಳೇನಾ? ಅದು ಕೂಡ ಕಟ್ಟಿಕತೆನಾ? ಅವರು ಫೋನ್ ಮಾಡಿದ್ದು ನಿಜಾನೇ. ಇವರು ಫೋನ್ ಮಾಡಿ ನಿನ್ನ ಹತ್ರ ಮಾತಾಡ್ಬೇಕು, ನನ್ನ ಮನೆಗೆ ಬಾ ಅಂತ ಕರೆದ್ರು. ನಾನು ಬರಲ್ಲ ಅಂತ ಇವ್ರಿಗೆ ಹೇಳಿದ್ದೆ. ಈ ವಿಷಯ ಆಗ್ಲೇ ನಿಮಗೆ ಹೇಳಬೇಕು ಅನ್ಕೊಂಡಿದ್ದೆ. ನೀವು ಅರ್ಜೆಂಟ್ ಕೆಲ್ಸಕ್ಕೆ ಆಫೀಸ್ಗೆ ಹೋಗೋ ಅವಸರದಲ್ಲಿದ್ರಿ. ನಾನು ಇಲ್ಲಿಗೆ ಬರೋವರೆಗೂ ಈ ಮಲ್ಲಿಕಾರ್ಜುನ್ ಇರೋ ವಿಷಯ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ರಾತ್ರಿ ನಮ್ಮ ಮನೆಗೆ ಯಾರೋ ಗೋಡೆ ಹಾರು ಬಂದಿದ್ದು, ದುಡ್ಡು ಬೀಳಿಸಿದ್ದು, ಇದು ಕೂಡ ನಿನಗೆ ಗೊತ್ತಿಲ್ವಾ? ಅದು ಕೂಡ ಕಟ್ಟುಕತೆನೆ ಅಂತೀಯಾ? ರಾತ್ರಿ ಹಾಗೆ ಬಂದಿದ್ ಯಾರು, ಯಾಕೆ ಬಂದಿದ್ರು, ನಿಜವಾಗ್ಲೂ ನನಗೆ ಗೊತ್ತಿಲ್ಲ ರೀ. ಹೀಗೆ ಅಮಾಯಕಿ ಹಾಗೆ ಮುಖ ಮಾಡ್ಕೊಂಡು ಏನೂ ಗೊತ್ತಿಲ್ಲ ಅಂದ್ರೆ ಅಖಿಲ್ ನಂಬಿಡ್ತಾನೆ ಅನ್ಕೊಂಡಿದ್ಯಾ? ಓಕೆ, ನಂಬ್ತಾನೆ ಅಂತಾನೆ ಅನ್ಕೊಳ್ಳೋಣ. ಸರಿ, ಅದನ್ನೆಲ್ಲ ಅಖಿಲ್ ನಂಬ್ತಾನೆ ಅಂತಾನೆ ಇಟ್ಕೊಳ್ಳೋಣ. ಹೂವಿನ ಬುಟ್ಟಿಲಿರೋ ದುಡ್ಡು ನೋಡಿದ್ರು ನಂಬ್ತಾನಾ? ಹೂವಿನ ಬುಟ್ಟಿಲಿ ದುಡ್ಡ? ಅಬ್ಬಬ್ಬಬ್ಬಬ್ಬಾ, ಎಷ್ಟು ಅಮಾಯಕಿ ಹಾಗೆ ಆಕ್ಟ್ ಮಾಡ್ತಿದ್ಯಾ ಶ್ಯಾಮ. ಪಾಪ ನಿನ್ನ ಇನ್ನೋಸೆಂಟ್ ಮುಖ ನೋಡೆ ಅಖಿಲ್ ಹೀಗೆ ಎಲ್ಲ ವಿಷಯದಲ್ಲೂ ನಿನ್ನ ಅಷ್ಟೊಂದು ನಂಬ್ತಿರೋದು. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.